ಶನಿವಾರ ದೇವನಹಳ್ಳಿ ಕಾಲೇಜಲ್ಲಿ ನಡೆದ ರ್ಯಾಗಿಂಗ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಶಾನ್ಯ ವಿಭಾಗದ ಡಿಸಿಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಫಾರ್ಮಾಸ್ಯೂಟಿಕಲ್ ಕಾಲೇಜಲ್ಲಿ 3ನೇ ವರ್ಷದ ವಿದ್ಯಾರ್ಥಿಗಳು ಮೊದಲ ವರ್ಷದ ವಿದ್ಯಾರ್ಥಿಗಳ ಮೇಲೆ ರ್ಯಾಗಿಂಗ್ ಮಾಡಿ ಗಲಾಟೆ ನಡೆಸಿದ್ದಾರೆ. ಈ ಘಟನೆಯಲ್ಲಿ ಕೆಲವರಿಗೆ ಗಾಯಗಳಾಗಿದ್ದು, ಪೊಲೀಸರು ಎಫ್ಐಆರ್ ದಾಖಲಿಸಿ 3 ಆರೋಪಿಗಳನ್ನ ಬಂಧಿಸಿದ್ದಾರೆ. ರ್ಯಾಗಿಂಗ್ ಕಾನೂನು ಬಾಹಿರವಾಗಿದ್ದು ತನಿಖೆ ನಡೀತಾ ಇದ್ದು, ಇದರಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಡಿಸಿಪಿ ತಿಳಿಸಿದ್ದಾರೆ. ದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಅಲ್ಲಿ ಈ ಫಾರ್ಮಾಸ್ಯೂಟಿಕಲ್ ಟೆಕ್ನಾಲಜಿನಲ್ಲಿ BSc ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು 3ನೇ ವರ್ಷದ ವಿದ್ಯಾರ್ಥಿಗಳು ಮತ್ತು ಮೊದಲನೇ ವರ್ಷದ ವಿದ್ಯಾರ್ಥಿಗಳ ಮಧ್ಯೆ ಜಗಳ ನಡೆಯುತ್ತೆ. ಸುಮಾರು 30 ಜನ 3ನೇ ವರ್ಷದ ವಿದ್ಯಾರ್ಥಿಗಳು ಯಾರಿದ್ರು ಅಂದರೆ 3rd ಇಯರ್ ಸ್ಟೂಡೆಂಟ್ಸ್, ನರ್ಸಿಂಗು ಮತ್ತು ಈ ಫಾರ್ಮಾ ಟೆಕ್ನಾಲಜಿದು BSc. ಸೊ ಅವರು ಸೇರಿಕೊಂಡು ಮೊದಲನೇ ವರ್ಷದವ್ರಿಗೆ ರ್ಯಾಗಿಂಗ್ ರೀತಿ ಮಾಡಲಿಕ್ಕೆ ಅಂತಂದು ಹೋಗಿ ಅವ್ರಿಗೆ ಹಲ್ಲೆ ಕೂಡ ಆಗಿದೆ. ಅದರಲ್ಲಿ 2 ಸ್ಟೂಡೆಂಟ್ಸು ಆಮೇಲೆ 2 ಅಲ್ಲಿ ಲೋಕಲ್ ಪಬ್ಲಿಕ್ ಕೂಡ ಇರ್ತಾರೆ, ಅಂಥವ್ರಿಗೂ ಕೂಡ ಇಂಜುರಿ ಆಗಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ FIR ಕೂಡ ನಾವು ದಾಖಲು ಮಾಡಿದ್ದೀವಿ. 3 ಜನ ಆರೋಪಿಗಳನ್ನು ಕೂಡ ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೂಡ ಆಗಿದೆ. ಸರ್, ರ್ಯಾಗಿಂಗ್ ಮಾಡೋ ಸ್ಟೂಡೆಂಟ್ಸ್ಗಳಿಗೆ ಕಾನೂನು ಬಗ್ಗೆ ಸ್ವಲ್ಪ ಅದೊಂದು ಸ್ವಲ್ಪ ಇದು ಎಲ್ಲರಿಗೂ ಕೂಡ ತಿಳಿದಿರುತ್ತೆ. ಈಗಾಗಲೇ ರ್ಯಾಗಿಂಗ್ ಮಾಡ್ತಕ್ಕಂಥದ್ದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ. ಸೊ ಯಾವುದೇ ರೀತಿ ಸೀನಿಯರ್ಸ್ ಆಗಲಿ ಜೂನಿಯರ್ಸ್ ಆಗಲಿ ರ್ಯಾಗಿಂಗ್ ಮಾಡ್ತು ಅಂತಂದರೆ ಅನ್ನೆಸೆಸರಿ ಸಮಸ್ಯೆಗೆ ನೀವು ಒಳಗಾಗ್ತೀರಿ. ಆದ್ದರಿಂದ ಈವನ್ ಕಾಲೇಜ್ ಅಡ್ಮಿನಿಸ್ಟ್ರೇಷನ್ಗೂ ಕೂಡ ನಾವು ತಿಳಿಸೋದೇನಂತಂದರೆ, ನಿಮ್ಮ ಕಾಲೇಜಿನಲ್ಲಿ ಇದನ್ನು ಅವೇರ್ನೆಸ್ನ ಸಾಕಷ್ಟು ಮಾಡಬೇಕಾಗತ್ತೆ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಬೆಂಗಳೂರು.